ಮಜ್ಜಿ ಮಸಾಲ. ಎಂತ ಅಡಿಗೆಯ ರುಚಿಯಾಗೋ ರಹಸ್ಯವು 20 ರೂಪಾಯಿ. ಬರದ ಮಧ್ಯೆ ಕರುನಾಡಿಗೆ ಕಾವೇರಿ ವಿಚಾರದಲ್ಲಿ ಮತ್ತೊಮ್ಮೆ ಘೋರ ಅನ್ಯಾಯ ಆಗಿದೆ. ಈ ಅನ್ಯಾಯವನ್ನ ಖಂಡಿಸಿ ಕರ್ನಾಟಕದಾದ್ಯಂತ ದೊಡ್ಡ ಹೋರಾಟ ರೂಪಿಸೋದಕ್ಕೆ ಕನ್ನಡ ಪರ ಸಂಘಟನೆಗಳು ಮುಂದಾಗ್ತಾ ಇದೆ. ಇವತ್ತೊಂದು ಇಂಪಾರ್ಟೆಂಟ್ ಮೀಟಿಂಗ್ ಕೂಡ ಇರುತ್ತೆ. ಕಾವೇರಿ ನೀರಿಗಾಗಿ ಹೋರಾಟ ಮಾಡ್ತಾ ಇರುವ ಕನ್ನಡ ಪರ ಸಂಘಟನೆಗಳು, ರೈತ ಸಂಘಟನೆಗಳು ಕರ್ನಾಟಕವನ್ನು ಸ್ತಬ್ಧಗೊಳಿಸೋದ್ರ ಮೂಲಕ ಸರ್ಕಾರಕ್ಕೆ ಅತಿ ದೊಡ್ಡ ಬಿಸಿ ಮುಟ್ಟಿಸೋದಕ್ಕೆ ಮುಂದಾಗ್ತಾ ಇದ್ದಾರೆ. ಹಾಗಾದ್ರೆ ಸಂಪೂರ್ಣವಾಗಿ ಬಂದಾಗುತ್ತಾ ಅಖಂಡ ಕರ್ನಾಟಕ ಅನ್ನೋ ಪ್ರಶ್ನೆ ಪ್ರೈಮರಿಯಾಗಿ ರೇಸ್ ಆಗ್ತಾ ಇದೆ. ಏನು ಡಿಸಿಷನ್ಗೆ ಬರ್ತಾರೆ ಮತ್ತು ಎಷ್ಟು ಸಂಘಟನೆಗಳು ಒಗ್ಗಟ್ಟನ್ನು ಈ ಬಾರಿ ತೋರಿಸ್ತಾವೆ ಅದೆಲ್ಲವನ್ನ ಕೂಡ ನೋಡಬೇಕಾಗತ್ತೆ. ಮತ್ತು ಬಂದ್ ಮಾಡೋದು ಒಂದೇ ಯಾವಾಗಲೂ ಅಜೆಂಡಾ ಆಗಿರಬಾರ್ದಲ್ವಾ. ಸರ್ಕಾರ ಇನ್ನಷ್ಟು ಸಕ್ರಿಯವಾಗಿ ಕಾವೇರಿ ಇಶ್ಯೂನ ನಿಭಾಯಿಸಬೇಕು ಅನ್ನೋದು ಕೂಡ ಈ ಬಂದ್ನ ಇನ್ನೊಂದು ಇಶ್ಯೂ ಆಗಿರಬೇಕು. ಸೊ ಅದನ್ನೆಲ್ಲ ಹೇಗೆ ಡಿಸ್ಕಸ್ ಮಾಡ್ತಾರೆ, ಸರ್ಕಾರಕ್ಕೆ ಸಲಹೆ ಮತ್ತು ಆಗ್ರಹ ಎರಡನ್ನ ಕೂಡ ಕನ್ನಡ ಪರ ಸಂಘಟನೆಗಳು ಹೇಗೆ ಮಾಡ್ತಾವೆ ಅನ್ನೋದನ್ನ ನೋಡಬೇಕು. ನೋಡಿ, ಕಾವೇರಿ ಇಶ್ಯೂ ಅನ್ನೋದು ಸಣ್ಣ ಇಶ್ಯೂ ಅಲ್ಲ. ದಶಕಗಳಿಂದ ನಮಗೆ ಆಗ್ತಾ ಇರುವಂತಹ ಅನ್ಯಾಯ. ನಮಗೆ ಹೆಚ್ಚಿನ ನಿರೀಕ್ಷೆ ಏನಿರಲಿಲ್ಲ. CWRC CWMA ಮೀಟಿಂಗ್ ಯಾವಾಗ ಆಗುತ್ತೆ ಅಂತ ಗೊತ್ತಾಯಿತು, ಆವಾಗಲೇ ಅದು ಫಿಕ್ಸ್ ಆಗಿತ್ತು. ಕರ್ನಾಟಕದಲ್ಲಿ ಅನ್ಯಾಯ ಆಗೋದು ಕರೆಕ್ಟು ಅಂತ, ಯಾಕಂದರೆ ಫಿಕ್ಸು ಅಂತ, ಯಾಕಂದರೆ ಡೇಟಾಗಳು ಕರೆಕ್ಟಾಗಿ ಕಲೆಕ್ಟ್ ಆಗಲ್ಲ ಅಂತ ಮಳೆ ಮಾಪನ ಕೇಂದ್ರಗಳಲ್ಲಿ. ಡೀಟೇಲ್ಸ್ ಕೊಡ್ತೀವಿ ಅದ್ರ ಬಗ್ಗೆ ಮುಂದಕ್ಕೆ. ಕರ್ನಾಟಕ ಬಂದ್ ಕರೆಗೆ ಕನ್ನಡ ಪರ ಸಂಘಟನೆಗಳು ಈಗಾಗಲೇ ದಿನಾಂಕವನ್ನು ನಿಗದಿ ಮಾಡೋದಕ್ಕೆ ಇವತ್ತಿನ ಸಭೆಯಲ್ಲಿ ತೀರ್ಮಾನವನ್ನು ತೆಗೆದುಕೊಳ್ಬೋದು ಅಂತ ಅನಿಸುತ್ತೆ. ವಾಟಾಳ್ ನಾಗರಾಜ್ ಅವರ ನೇತೃತ್ವದಲ್ಲಿ ಮೀಟಿಂಗ್ ಒಂದು ನಡೆಯುತ್ತೆ. ಬೆಳಗ್ಗೆ 11:30ಕ್ಕೆ ಸಭೆ ಸೇರ್ತಾರೆ ಕನ್ನಡ ಪರ ಸಂಘಟನೆಗಳು ಅನ್ನೋದರ ಮಾಹಿತಿ ಕೂಡ ಲಭ್ಯ ಆಗ್ತಾ ಇದೆ. ಸಭೆಯಲ್ಲಿ ಕರ್ನಾಟಕ ಬಂದ್ನ ರೂಪುರೇಷೆ ಹೇಗಿರಬೇಕು, ಕೇವಲ ಸರ್ಕಾರಕ್ಕೆ ಬಿಸಿ ಮುಟ್ಟಿಸೋದು ಮಾತ್ರ ಅಲ್ಲ, ಕೇಂದ್ರ ಸರ್ಕಾರ ಇಂಟರ್ಫಿಯರ್ ಆಗಬೇಕು ಅಂತ ಕೂಡ ಕೇಳಬಹುದು. ಮೇಕೆದಾಟು ಯೋಜನೆಯಲ್ಲಿ ಈಗಾಗಲೇ ಗ್ರೀನ್ ಸಿಗ್ನಲ್ ಸಿಗೋ ರೀತಿನಲ್ಲಿ ಇತ್ತು, ಮತ್ತು DPR ವಾಪಸ್ ಬಂದಿದೆ ಸರಿಯಾಗಿ ಕಳಿಸಿ ಅಂತ ಹೇಳಿ. ಬಟ್ ನರೇಂದ್ರ ಮೋದಿಯವರು ಮಾನವೀಯತೆ ದೃಷ್ಟಿಯಲ್ಲಿ ನೋಡ್ಬೋದು ಅನ್ನೋದು ಕೆಲವರ ಅಭಿಪ್ರಾಯ. ಈ ಕೂಡಲೇ ಪ್ರಧಾನಿಯವರು ಮಧ್ಯಸ್ಥಿಕೆ ಮಾಡಬೇಕು. ಮಾನ್ಯ ಮುಖ್ಯಮಂತ್ರಿಗಳು ದಿಟ್ಟವಾದ ನಿರ್ಧಾರ ತಗೋಬೇಕಾಗಿದೆ. ಬಂಗಾರಪ್ಪನವರು ಸುಗ್ರೀವಾಜ್ಞೆ ಯಾವ ರೀತಿ ತಂದ್ರೋ ಅದೇ ರೀತಿ ನೀರನ್ನು ಇಲ್ಲಿ ನಮಗಿಲ್ದಿದ್ದವು ಕೊಡೋಕ್ಕಾಗಲ್ಲ ಅನ್ನುವಂಥ ನಿರ್ಧಾರವನ್ನು ತಗೋಬೇಕನ್ನೋದು ಒತ್ತಾಯವನ್ನು ಮಾಡ್ತಾ ಇದ್ದೀವಿ. ಮುಖ್ಯಮಂತ್ರಿಗಳು ಈ ಭಾನುವಾರ ಏನು ನಿರ್ಧಾರ ತಗೋತಾರೆ, ನಮ್ಮ ಸಭೆ ನಡೀತವೆ, ಎಲ್ಲ ಕನ್ನಡ ಪರ ಸಂಘಟನೆಗಳ ಸಭೆ ನಡೀತವೆ. ಅದಾದಮೇಲೆ ಭಾನುವಾರ ಏನು ನಿರ್ಧಾರ ತಗೊತಾರೆ ಅದ್ರ ಮೇಲೆ ನಾವು ಯಾವತ್ತು ಬಂದ್ ಕರಿಬೇಕನ್ನೋ ಒಂದು ದಿನಾಂಕವನ್ನು ಪ್ರಕಟಣೆ ಮಾಡ್ತೀವಿ. ಕೇಂದ್ರ ಸರ್ಕಾರದ ಕಣ್ ತೆರೆಸುವಂಥ ಕೆಲಸವನ್ನು ಮಾಡ್ತೀವಿ. ಬರೀ ಸಂಘಟನೆಗಳಲ್ಲ, ಕನ್ನಡ ಸಂಘಟನೆಗಳಲ್ಲ, ರೈತಪರ ಸಂಘಟನೆಗಳಲ್ಲ, ದಲಿತ ಸಂಘಟನೆಗಳು, ಕಾರ್ಮಿಕ ಸಂಘಟನೆಗಳು, ಚಿತ್ರನಟರು, ರಾಜಕಾರಣಿಗಳು, ರಾಜಕೀಯ ಪಕ್ಷಗಳು ಒಟ್ಟಿಗೆ ಸೇರಿ ಈ ಹೋರಾಟವನ್ನು ನಾವು ಮಾಡಬೇಕು. ಈ ಕೂಡಲೇ ವಿಜಯ್ ಅವರ ಜನನಾಯಕ್ ಸಿನಿಮಾವನ್ನು ಮೊದಲನೇದಾಗಿ ಸರ್ಕಾರ ಇಲ್ಲಿಂದ ಕರ್ನಾಟಕದಿಂದ ಓಡಿಸಬೇಕು. ಡೀಟೇಲ್ಸ್ ಕೊಡ್ತಾರೆ ಮಾದೇಶ್, ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಮಾದೇಶ್, 11:30ಕ್ಕೆ ಮೀಟಿಂಗ್ ಅಂತಿದ್ರಿ, ಮೀಟಿಂಗಿಗೆ ಯಾರೆಲ್ಲ ಬರ್ತಾರೆ ಮತ್ತು ಪ್ರತಿ ಬಾರಿ ಬಂದ್ ಆಗ್ತಾನೆ ಇರುತ್ತೆ, ಈ ಥರದ್ದು ಯಾವಾಗ ಇಶ್ಯೂ ರೇಸ್ ಆಗುತ್ತೆ. ಬಟ್ ಸರ್ಕಾರ ಇನ್ನಷ್ಟು ಸಕ್ರಿಯವಾಗಬೇಕು ಅನ್ನೋದು ಕೂಡ ಒಂದು ಆಗ್ರಹದ ಭಾಗ. ಸಕ್ರಿಯಗೊಳಿಸೋ ನಿಟ್ಟಿನಲ್ಲಿ ಇವರೇನಾದರೂ ಬಂದ್ನ ಜೊತೆಗೆ ಬೇರೆ ಬೇರೆ ಸಲಹೆಗಳನ್ನು ಕೊಡ್ತಾರಾ? ಯಾವತ್ತು ಬಂದ್ನ ದಿನಾಂಕ ಇರ್ಬೋದು ಇದ್ರೆ? ಮಮತಾ, ಪ್ರಮುಖವಾಗಿ ಸಂಘಟನೆ ಅಂದರೆ ಕನ್ನಡ ಒಕ್ಕೂಟದ ನೇತೃತ್ವದಲ್ಲಿ, ಅಂದರೆ ವಾಟಾಳ್ ನಾಗರಾಜ್ ಅವರ ನೇತೃತ್ವದಲ್ಲಿ ನಡೀತಾ ಇರುವಂತಹ ಪ್ರತಿಭಟನೆ, ಅಂದರೆ ಇದು ಸಭೆಯಲ್ಲಿ ಬಹುತೇಕ ಕನ್ನಡ ಪರ ಸಂಘಟನೆಗಳು ಭಾಗಿಯಾಗುವಂಥದ್ದು, ಜೊತೆಗೆ ಕಾರ್ಮಿಕ ಸಂಘಟನೆಗಳಾಗಿರ್ಬೋದು, ರೈತ ಸಂಘಟನೆಗಳಾಗಿರ್ಬೋದು, ಇವರೆಲ್ಲರೂ ಕೂಡ ಭಾಗಿಯಾಗ್ತಾರೆ. ನಾವು ಅಖಂಡ ಕರ್ನಾಟಕವನ್ನು ಬಂದ್ ಮಾಡ್ತೀವಿ, ಉತ್ತರ ಕರ್ನಾಟಕದ ಸಂಘಟನೆಗಳಿಗೂ ಕೂಡ ನಾವು ಬಂದ್ ಮಾಡೋಕ್ಕೆ ಹೊರಟಿದ್ದೀವಿ, ಅದಕ್ಕೆ ಬೆಂಬಲವನ್ನು ಕೊಡಿ ಅಂತ ಕೇಳ್ತೀವಿ ಅನ್ನುವಂಥದ್ದು. ಒಟ್ಟಾರೆ ಒಂದು ಟೈಮ್ ಲೈನನ್ನು ಇಟ್ಕೊಂಡಿದ್ದಾರೆ. 8ನೇ ತಾರೀಕು ಅಥವಾ 13ನೇ ತಾರೀಕು ಅನ್ನುವಂಥ ಲೆಕ್ಕಾಚಾರದಲ್ಲಿ ಇವರು ಇರುವಂಥದ್ದು. ಆದರೆ ಅದಕ್ಕೂ ಮೊದಲೇನಾದರೂ ರಾಜ್ಯ ಸರ್ಕಾರ ನೀರನ್ನು ಬಿಡುವಂಥ ತೀರ್ಮಾನವನ್ನು ಮಾಡಿ ನೀರೇನಾದರೂ ಬಿಟ್ಟರೆ ನಾವು ಇನ್ನೂ ಬೇಗನೆ ನಾವು ಪ್ರತಿಭಟನೆಗೆ ಧುಮುಕ್ತೀವಿ ಅನ್ನುವಂಥ ಎಚ್ಚರಿಕೆಯನ್ನು ಇವತ್ತಿನ ಸಭೆಯಲ್ಲಿ ಕೊಡೋರಿದ್ದಾರೆ. ಒಟ್ಟಾರೆ ಎಲ್ಲ ಸಂಘಟನೆಗಳು ಸೇರ್ಕೊಂಡು ಇವತ್ತು ಸಭೆ ನಡೆಸಿ ಸಭೆಯಲ್ಲಿ ಒಂದು ದಿನಾಂಕವನ್ನು ನಿಗದಿ ಮಾಡ್ಕೋತಾರೆ. ತುಂಬ ದೂರ ಏನೋ ಇಟ್ಕೊಳ್ಳೋದಿಲ್ಲ ಇವರು ಬಂದ್ ಮಾಡೋದಕ್ಕೆ. 8ನೇ ತಾರೀಕು ಮಾಡೋಣ ಅನ್ನೋ ಥರದ ಒಂದು ತೀರ್ಮಾನವನ್ನು ಮಾಡಿರುವಂಥದ್ದು. ಒಂದು ವೇಳೆ 8ನೇ ತಾರೀಕು ಆಗಿಲ್ಲ ಅಂದರೆ 13ನೇ ತಾರೀಕು ಮಾಡೋಣ ಅನ್ನೋ ಥರದ ಯೋಚನೆ ಕೂಡ ಇದೆ. ಒಟ್ಟಾರೆ ಇನ್ನೂ ಅದನ್ನು ಇದೇ ದಿನಾಂಕ ಅನ್ನುವಂಥದ್ದನ್ನು ನಿರ್ಧಾರ ಮಾಡಿಲ್ಲ. ಇವತ್ತಿನ ಸಭೆ ಬಳಿಕ ಅದನ್ನು ಘೋಷಣೆ ಮಾಡ್ತಾರೆ. ಮತ್ತು ಸರ್ಕಾರಕ್ಕೆ ಇವರು ಕೇಳ್ತಾ ಇರುವಂಥದ್ದು ಒಂದೇ, ನೀವು ಯಾವುದೇ ಕಾರಣಕ್ಕೂ ಅಂದರೆ ಈಗ ಏನು ಈಗ ಎರಡು ಅಂದರೆ ಆದೇಶವನ್ನು ಕೊಟ್ಟು, ಎರಡು ಆದೇಶಗಳು, ನೀರನ್ನು ಬಿಡಿ ಅನ್ನುವಂಥ ಆದೇಶ ಏನಿದೆ, ಕಾವೇರಿ ನೀರು ನಿರ್ವಹಣಾ ಸಮಿತಿ ಆಗಿರ್ಬೋದು ಹಾಗೆ ಮಂಡಳಿ ಆಗಿರ್ಬೋದು ಕೊಟ್ಟಿರುವಂಥ ಆದೇಶ ಏನಿದೆ ಅದನ್ನು ಧಿಕ್ಕರಿಸುವಂಥ ಧೈರ್ಯವನ್ನು CM DKಶಿ ಅವರು ಇರಬೇಕು. ಆ ಥರದ ತೀರ್ಮಾನವನ್ನು ಅವರು ಮಾಡಬೇಕು ಅನ್ನುವಂಥದ್ದು. ಯಾಕಂದರೆ ಬಂಗಾರಪ್ಪನವರು ಯಾವ ರೀತಿಯಾಗಿ ಸುಗ್ರೀವಾಜ್ಞೆಯನ್ನು ತಂದು ನೀರನ್ನು ಬಿಡಲ್ಲ ಅನ್ನುವಂಥ ಗಟ್ಟಿ ಧ್ವನಿಯನ್ನು ಮಾಡಿದರು, ಅದೇ ರೀತಿಯಾಗಿ ನೀವು ಕೂಡ ಮಾಡಬೇಕು ಅನ್ನುವಂಥದ್ದು. ಇದನ್ನು DK ಶಿವಕುಮಾರ್ ಅವರು ಯಾವ
ಯಾವ ರೀತಿಯಾಗಿ ತೆಗೆದುಕೊಳ್ತಾರೆ ಗೊತ್ತಿಲ್ಲ. ಒಟ್ಟಾರೆ ಡಿ.ಕೆ. ಶಿವಕುಮಾರ್ ಅವರು 2ನೇ ತಾರೀಕು ಸರ್ವಪಕ್ಷಗಳ Right, ಸಭೆಯನ್ನ ನಡೆಸ್ತಾರೆ. ನಂತರ 3ನೇ ತಾರೀಕು ತಮಿಳುನಾಡಿನ ಸಿಎಂ ಕರ್ನಾಟಕಕ್ಕೆ ಬಂದ್ರೆ ಬೆಂಗಳೂರಿಗೆ ಬಂದು ಇಲ್ಲೂ ಕೂಡ ಚರ್ಚೆನ ಮಾಡುವಂಥದ್ದು. ಯಾವ ರೀತಿಯಂತ ತೀರ್ಮಾನ ಆಗುತ್ತೆ, ಅದಾದ ನಂತರ ಬಂಧನ ದಿನಾಂಕವನ್ನ ನಿಗದಿ ಮಾಡುವಂತ ಸಾಧ್ಯತೆ ಕೂಡ ಇರುವಂತದ್ದು. ಮಮತಾ, ಧನ್ಯವಾದ ತಮ್ಮ ಮಾಹಿತಿಗಾಗಿ.